MBBS ಅಂತ ಬಂದರೆ ನಮಗೆ ತುಂಬ ಆಪ್ಷನ್ಸ್ ಇದೆ. ಬಟ್ MBBS ಅನ್ನೋದೊಂದು ಡಿಗ್ರಿ ಅಷ್ಟೇ ಅಲ್ಲ, ಒಂದು ಪ್ಯಾಷನ್. ಸೊ ತುಂಬ ಕಂಟ್ರೀಸ್ ಆಫರ್ ಮಾಡ್ತವೆ ಅಂತ ನಾವೆಲ್ಲದನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ನೋಡಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಯಾವ್ಯಾವ ಕಂಟ್ರಿದು ಏನೇನು ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಇದೆ ನೋಡೋಣ. ರಷ್ಯಾ ಅಂತ ಬಂದರೆ ತುಂಬ ಜನ ಮಕ್ಕಳು ಸೇರಿರೋದ್ರ ಕಾರಣ ಇಟ್ಸ್ ಓವರ್ ಕ್ರೌಡೆಡ್. ಇನ್ನು ಫಿಲಿಪೀನ್ಸ್, ಇನ್ನೂ MNC ರೆಕಗ್ನೈಸೇಷನ್ ಬಂದಿಲ್ಲ. ಸೊ ನಾವು ಮುಂದೆ ಏನೇ ಎಕ್ಸಾಮ್ ಬರಿಬೇಕಂದ್ರೂ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ನು ಕಜಾಕಿಸ್ತಾನ್ ಅಂತ ಬಂದರೆ ಅಲ್ಲಿ MBBS ಡಿಗ್ರಿ ಮಾಡೋಕ್ಕೆ ನಿಮ್ಗೆ 7 ವರ್ಷ ಟೈಮ್ ತೊಗೊಳುತ್ತೆ. ಇನ್ನು ಜಾರ್ಜಿಯಾ ಅಂತ ಬಂದರೆ ಜಾರ್ಜಿಯಾದಲ್ಲಿ ಟ್ಯೂಷನ್ ಫೀ ಏನೋ ಕಮ್ಮಿ, ಬಟ್ ಅಲ್ಲಿ ಉಳ್ಕೊಳ್ಳೋಕ್ಕೆ ಕಾಸ್ಟ್ ಜಾಸ್ತಿ. ಸೊ ಹೈ ಕಾಸ್ಟ್ ಆಫ್ ಲಿವಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ನೇಪಾಲ್ ಆಲ್ಮೋಸ್ಟ್ ಟ್ಯೂಷನ್ ಫೀ ಇಸ್ ಸೇಮ್ ಟು ಇಂಡಿಯಾ. ಸೊ ಇಂಡಿಯಾ ಮತ್ತು ನೇಪಾಲ್ ಟ್ಯೂಷನ್ ಫೀಸಲ್ಲಿ ಅಷ್ಟೊಂದು ನಿಮಗೆ ಡಿಫ್ರೆನ್ಸ್ ಬರೋಲ್ಲ. ಇನ್ನು ವಿಯೆಟ್ನಾಮ್ಗಂತ ಬಂದರೆ ಕೋರ್ಸ್ ಡ್ಯೂರೇಷನ್ ಬಂದು ಕರೆಕ್ಟಾಗಿ 6 ವರ್ಷ ಇದೆ. ಇನ್ನು ಲಿವಿಂಗ್ ಕಾಸ್ಟ್ ಅಂತ ಬಂದರೆ ಇಟ್ ಇಸ್ ಸಿಮಿಲರ್ ಟು ಇಂಡಿಯಾದಲ್ಲಿ ಉಳ್ಕೊಳ್ಳೋಕೆ ಎಷ್ಟು ಬೇಕಾಗುತ್ತೋ ಇಲ್ಲಿ ಉಳ್ಕೊಳ್ಳೋಕ್ಕೂ ಅಷ್ಟೇ ಬೇಕಾಗುತ್ತೆ. ಇನ್ನು ಕ್ಲೈಮೇಟ್ ಕೂಡ, ವಾತಾವರಣ ಆಗಲಿ ತುಂಬ ಚೇಂಜಸ್ ಇಲ್ಲ. ಇಂಡಿಯಾದಲ್ಲಿ ಹೆಂಗಿದೆಯೋ ಇಲ್ಲೂ ಹಂಗೆ ಇದೆ. ಇನ್ನು ನೀವು ಓವರ್ ಕ್ರೌಡಿಂಗ್ ಪ್ರಾಬ್ಲಮ್ ಅಂತ ಬಂದರೆ ಇವರು ಪ್ರತಿ ವರ್ಷ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ನ. ಸೊ ಇವರು ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಅಷ್ಟೇ ಅವೈಲೇಬಲ್ ಇದೆ. ಇನ್ನು ನೀವು NMC ಅಥವಾ EFMGC ಅಪ್ರೂವ್ಡ್ ಅಂತ ಬಂದರೆ ಇಲ್ಲಿರೋ ಎಲ್ಲ ಕಾಲೇಜಸ್ ಕೂಡ NMC ಮತ್ತು EFMGC ಅಪ್ರೂವ್ಡ್ ಆಗಿರೋದ್ರಿಂದ ನೀವು ಮುಂದೆ ಯಾವುದೇ ಎಕ್ಸಾಮ್ ಬರೆಯೋಕ್ಕೆ ಹೋದ್ರೂ ನಿಮಗೆ ತುಂಬ ಸುಲಭವಾಗಿರುತ್ತೆ, ಏನೂ ಪ್ರಾಬ್ಲಮ್ಸ್ ಬರೋಲ್ಲ.